ನೋಡಿ CS ಪುಟ್ಟರಾಜ್ ಅವರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂಥ ಬೆನ್ನಲ್ಲೇ ಈಗ ಟೆಂಪಲ್ ರನ್ ಅನ್ನು ಶುರು ಇಟ್ಕೊಂಡಿದ್ದಾರೆ CS ಪುಟ್ಟರಾಜ್. ಮೇಲುಕೋಟೆ ದೇವಸ್ಥಾನಕ್ಕೆ ಬೆಳ್ಳಂಬೆಳಗ್ಗೆ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮೇಲುಕೋಟೆ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ. ಚಲುವನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪುಟ್ಟರಾಜ್ಗೆ ಸ್ಥಳೀಯ JDS ನಾಯಕರು ಸಾಥ್ ಕೊಟ್ಟಿದ್ದಾರೆ. ಮಂಡ್ಯ ರಣಕಣಕ್ಕೆ ಇವತ್ತು ದಳಪತಿಗಳು ಭೇಟಿ ಕೊಡುವಂಥ ಬೆನ್ನಲ್ಲೇ HDK ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ. ಮತ್ತೊಂದು ಕಡೆ ಸಭೆ ಕೂಡ ಇದೆ. ಅಧಿಕೃತವಾಗಿ ಪುಟ್ಟರಾಜು ಅವರ ಹೆಸರು ಘೋಷಣೆ ಆಗುವಂಥ ಬೆನ್ನಲ್ಲೇ ಈಗ ಪುಟ್ಟರಾಜು ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಒಂದು ಕಡೆ ಸಭೆ ಇದೆ, ಅಧಿಕೃತವಾಗಿ ಒಂದು ಅನೌನ್ಸ್ ಮಾಡ್ತಾರೆ CS ಪುಟ್ಟರಾಜು, ಜೊತೆಗೆ ಈ ಕಡೆ ಟೆಂಪಲ್ ರನ್ ಬೇರೆ ಶುರು ಇಟ್ಕೊಂಡಿದ್ದಾರೆ CS ಪುಟ್ಟರಾಜು. ಹೇಗಿರುತ್ತೆ ಮಂಡ್ಯ ರಣಕಣದಲ್ಲಿ ದಳಪತಿಗಳ ಈ ಎಂಟ್ರಿ? ದಿವಿತ್, ಇಷ್ಟು ದಿವಸ ಮಂಡ್ಯ ಕ್ಷೇತ್ರ ಕಗ್ಗಂಟಾಗಿತ್ತು. ಈಗಾಗಲೇ ಮಂಡ್ಯ JDS ಪಾಲಾಗಿದೆ. ಅದಕ್ಕಾಗಿಯೇ ದಳಪತಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು HD ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆ ಇರುವಂಥದ್ದು, ಚುನಾವಣೆ ಪೂರ್ವಭಾವಿ ಸಭೆ. ಇವತ್ತು ಸಭೆಯಲ್ಲಿ ಭಾಗವಹಿಸಲು ಬರೀ ಮುಖಂಡರುಗಳು ಮಾತ್ರ ಬಂದಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಇನ್ನೊಂದು ಕಡೆ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಈಗ ಶುರು ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ CS ಪುಟ್ಟರಾಜು ಹೆಸರು ಓಡಾಡ್ತಾ ಇದೆ. ಈಗಾಗಲೇ ಅವರು ಆಕಾಂಕ್ಷಿಗಳ ಪೈಕಿ ಏನು ಪ್ರಬಲ ಆಕಾಂಕ್ಷಿಯಾಗಿದ್ದರು. ಕಳೆದ ಎರಡು ಬಾರಿ ಚುನಾವಣೆಯಲ್ಲಿ ಸೋತು, ಒಮ್ಮೆ ಅಂದರೆ 2 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ ಒಮ್ಮೆ ಚುನಾವಣೆಯಲ್ಲಿ ಗೆದ್ದು ಸಂಸದರು ಕೂಡ ಆಗಿದ್ರು. ಹಾಗಾಗಿ ಅವರು ಇಲ್ಲಿ ಅವರ ಚಾರ್ಮ್ ಚೆನ್ನಾಗಿದೆ. ಹಾಗಾಗಿ ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿರುವಂಥದ್ದು ಇವತ್ತು ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿಯೇ CS ಪುಟ್ಟರಾಜ್ ಅವರು ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಅವರ ಪತ್ನಿಯ ಜೊತೆ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ HD ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಮಂಡ್ಯ ಜಿಲ್ಲೆಯ ಪ್ರಮುಖ ನಾಯಕರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಇವತ್ತಿನ ಸಭೆಯಲ್ಲಿ ಅಧಿಕೃತವಾಗಿ CS ಪುಟ್ಟರಾಜ್ ಅವರ ಹೆಸರು ಘೋಷಣೆ ಆಗ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.